ನಮಸ್ಕಾರ ವೀಕ್ಷಕರೇ, ಸುವರ್ಣ ಪ್ಲಸ್ ಮೈಸೂರು ಸ್ಪೆಷಲ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಮೈಸೂರಿನ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದ ಸೇಂಟ್ ಫಿಲೋಮಿನಾ ಚರ್ಚ್ ಮುಂದೆ ಇವತ್ತು ನಾನು ನಿಂತಿದ್ದೀನಿ. ಈ ಚರ್ಚ್ಗೆ ಒಂದು ಹಿನ್ನೆಲೆ ಇದೆ. ಇದನ್ನ ನ್ಯೂಯಾರ್ಕ್ ಸ್ಟೈಲ್ನಲ್ಲಿ ಒಂದು ಕೊಲೋನ್ ಕ್ಯಾಥೆಡ್ರಲ್ ಅಂತ ಚರ್ಚ್ ಇತ್ತು. ಆ ಚರ್ಚ್ನ ಇನ್ಸ್ಪಿರೇಷನ್ ತಗೊಂಡು 1939ರಲ್ಲಿ ಮೈಸೂರು ಅರಸರು ಈ ಚರ್ಚ್ನ ಕಟ್ಟಿದ್ದು. ಇದನ್ನ ನಿಯೋ ಗಾಥಿಕ್ ಸ್ಟೈಲ್ನಲ್ಲಿ ಕಟ್ಟಲಾಗಿದೆ. ಇಂಥ ಒಂದು ಚರ್ಚ್ ಇರುವಂಥ ಮೈಸೂರು ನಗರಿಗೆ ನಮ್ಮ ಅಡುಗೆ ನಿಮ್ಮನೆ ಕಡೆಗೆ ತಂಡ ಯಾರ ಮನೆಗೆ ಹೋಗುತ್ತೆ ನೋಡೋಣ ಬನ್ನಿ. ವೀಕ್ಷಕರೇ, ಮೈಸೂರಿನ ಶಾರದಾದೇವಿ ನಗರದ ಸ್ನೇಹ ಅವ್ರು ನಮಗೆ ಪ್ರೊಫೈಲ್ ಕಳಿಸಿದ್ದಾರೆ. ಬನ್ನಿ ಹಾಗಾದ್ರೆ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸ್ನೇಹ. ಹಾಯ್, ಹೌ ಆರ್ ಯು? ಐ ಆಮ್ ಫೈನ್, ಹೌ ಆರ್ ಯು? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಪ್ರೊಫೈಲ್ ಕಳಿಸಿದ್ರಾ? ಹೌದು, ಕಳಿಸಿದ್ದೀವಿ. ಇವತ್ತು ನಾವು ಬಂದಿದ್ದೀವಿ. ವೆರೈಟಿ ಅಡುಗೆ ಮಾಡ್ಕೊಡ್ತೀರಾ? ಓ, ಮಾಡ್ಕೊಡ್ತೀವಿ, ಸೂಪರ್ ಆಗಿ. ಮತ್ತೆ ಅಡುಗೆ ಶುರು ಮಾಡೋಣ? ಹಾಂ, ಮಾಡೋಣ ಬನ್ನಿ. ಮೈಸೂರಿನ ಶಾರದಾದೇವಿ ನಗರದ ಸ್ನೇಹ ಅವ್ರ ಮನೆಗೆ ಬಂದಿದ್ದೀವಿ. ಹಾಯ್ ಸ್ನೇಹ. ಹಲೋ, ವೆಲ್ಕಮ್ ಟು ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮ. ಧನ್ಯವಾದಗಳು. ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಮಾಡ್ತಾರೆ? ಎಲ್ಲಿ ವರ್ಕ್ ಮಾಡ್ತಿದ್ದೀರಾ? ಥಿಯರಮ್ಸ್ ಅಂದ್ಬಿಟ್ಟು ಊಟಗಳ್ಳಿ ಇಲ್ಲಿ ಇದೆ. ಇನ್ಫೋಸಿಸ್ ಇಂದ ಮುಂದೆ ಹೋಗಬೇಕು. ಸೊ ಇಟ್ಸ್ ಆನ್ಲೈನ್ ಮೀಡಿಯಾ ಮಾರ್ಕೆಟಿಂಗ್. ಆನ್ಲೈನ್ ಮೀಡಿಯಾ ಮಾರ್ಕೆಟಿಂಗ್. Yes. Okay, what have you studied? So I have studied degree. I have completed degree. So then I get into the job. ಡಿಗ್ರಿ ಮುಗಿಸಿದ್ದೀರಾ? ಮುಗಿಸಿ ಕೆಲ್ಸಕ್ಕೆ ಹೋಗ್ತಾ ಸಡನ್ ಆಗಿ ಸಿಕ್ತು ಕೆಲಸ. ಸಡನ್ ಆಗಿ ಸಿಕ್ತು. ಸುಮ್ನೆ ಏನ್ ಮಾಡೋದು? ಮುಂದಕ್ಕೆ ಓದುವಂತ ಇಂಟ್ರೆಸ್ಟ್ ಇರ್ಲಿಲ್ವಾ? ಇತ್ತು, ಬಟ್ ಜಾಬ್ ಸಿಕ್ತು ಅಂತ ಅಂದ್ಬಿಟ್ಟು ನಾನು ಐ ಸ್ಟೆಪ್ ಇನ್. ಅದೇ, ಬಿಕಾಸ್ ಯೂಶಲಿ ಅದೊಂದು ಅಸಂಪ್ಷನ್ ಇದೆ. ಒನ್ಸ್ ಯು ಫಿನಿಶ್ ಯುವರ್ ಎಜುಕೇಶನ್, ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋದ್ಮೇಲೆ ಅಂತೂ ಓದೋ ಇಂಟ್ರೆಸ್ಟ್ ಆಗಲ್ಲ. ಹೌದು, ಅದೇ ತರ ಯಾ ಆಗಲ್ಲ. ಕೆಲ್ಸಕ್ಕೆ ಹೋಗ್ಕೊಂಡು ಓದ್ಬೇಕು. ದಟ್ ಈಸ್ ಆಕ್ಚುಲಿ ದ ಪರ್ಫೆಕ್ಟ್ ಥಿಂಗ್. ಬಟ್ ಸ್ಟಿಲ್ ಒಳ್ಳೇದು, ನೀವು ಕೆಲಸ ಮಾಡ್ತಾ ಇದ್ದೀರಾ. ಮನೇಲಿ ಯಾರ್ಯಾರು ಇದ್ದೀರಾ? ಮನೆಯಲ್ಲಿ ನಾನು, ನಮ್ಮಮ್ಮ, ನನ್ನ ತಮ್ಮ, ನಮ್ಮಪ್ಪ. 4 members. ತಮ್ಮ ಏನ್ ಮಾಡ್ತಿದ್ದಾನೆ? ತಮ್ಮ ಈಗ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, 5th ಸೆಮಿಸ್ಟರ್, ಕಂಪ್ಯೂಟರ್ ಸೈನ್ಸ್. ಅಪ್ಪ ಎಕ್ಸಿಕ್ಯೂಟಿವ್ ಇಂಜಿನಿಯರು. ಈಗ VRS ತಗೊಂಡು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಅಮ್ಮ ಇಸ್ ಅ ಹೋಮ್ ಮೇಕರ್. ಅಡುಗೆ ವಿಷಯಕ್ಕೆ ಬರೋದಾದ್ರೆ ಇವಾಗ ಹೇಳಿ, ಏನ್ ರೆಸಿಪಿ ಮಾಡ್ಕೊಡ್ತೀರಾ ಇವತ್ತು ನನಗೆ? ಮೊದಲನೇದಾಗಿ ನಾನು ಚಿಲ್ಲಿ ಪನ್ನೀರ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ನಾರ್ತ್ ಇಂಡಿಯನ್ ಡಿಶ್. ಸೊ ಚಪಾತಿಗೆ, ರೋಟಿಗೆ, ಕುಲ್ಚಾಗೆ ಎಲ್ಲ ಚೆನ್ನಾಗಿರುತ್ತೆ. ಒಂಥರ ಗ್ರೇವಿನ ಇದು? ಹಾಂ, ಗ್ರೇವಿ. ಮಾರ್ನಿಂಗ್ ಬೇಕಾದ್ರೂ ಚಪಾತಿಗೆಲ್ಲ ಮಾಡ್ಬೋದು, ಅಥವಾ ನೈಟ್ ಚಪಾತಿ ರೋಟಿಗೆಲ್ಲ ಎಲ್ಲದಕ್ಕೂ ಇಟ್ಸ್ ಅ ನೈಸ್ ಫುಡ್. ಯಾ. ಈ ಪನ್ನೀರ್ ಚಿಲ್ಲಿ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ? ಹಾಂ, ದಪ್ಪ ಮೆಣಸಿನಕಾಯಿ, ಪನ್ನೀರ್, ಈರುಳ್ಳಿ, ಅಚ್ಚ ಖಾರದ ಪುಡಿ, ಕಾರ್ನ್ಫ್ಲೋರ್ ಮತ್ತು ಮೈದಾ, ಎಣ್ಣೆ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಸಾಸ್, ಕೊತ್ತಂಬರಿ ಸೊಪ್ಪು, ವಿನಿಗರ್, ಉಪ್ಪು, ಟೊಮೆಟೊ ಸಾಸ್. ಮೊದಲು ನೀವು ಹೆಂಗೋ ಹಾಡಾಡ್ತೀನಿ ಅಂತ ಹೇಳಿದ್ರಿ, ಒಂದೊಳ್ಳೆ ದೇವ್ರದ್ದು ನಾಮನೋ ದೇವ್ರದ್ದು ಗೀತೆ ಯಾವ್ದಾರು ಹಾಡಿದ್ರೆ ನಾವು ಅಡುಗೆ ಶುರು ಮಾಡ್ತೀರಾ? ಹಾಡ್ತೀರಾ? ಓಕೆ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ, ಬಾರೋ ಕೃಷ್ಣಯ್ಯ, ಬಾರೋ ನಿನ್ನ ಮುಖ ತೋರೋ, ಬಾರೋ ನಿನ್ನ ಮುಖ ತೋರೋ, ನಿನ್ನ ಸರಿಯಾರೋ ಜಗದಳ ಶೀಲನೆ ರಂಗಯ್ಯ, ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ. ಸೊ ಕೃಷ್ಣನಿಗೆ ಪ್ರೀತಿ ಆಗಿರುತ್ತೆ. ಖಂಡಿತವಾಗ್ಲೂ ಅಡುಗೆ ಶುರು ಮಾಡಬೇಡ. ಮೊದಲನೇದಾಗಿ ಏನು ಮಾಡ್ಕೋಬೇಕು ಸ್ನೇಹ? ಮೊದಲನೇದಾಗಿ ಪನ್ನೀರ್ನ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರಲ್ಲಿ ಮಿಕ್ಸ್ ಮಾಡಿಕೊಂಡು ಕರ್ಕೋಬೇಕು. ಸೊ ಇದು ಮೈದಾ ಮತ್ತು ಕಾರ್ನ್ಫ್ಲೋರು ಮಿಕ್ಸ್ ಮಾಡಿದೆ. ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕೋತೀನಿ. 1 ಸ್ಪೂನ್? 2 ಸ್ಪೂನ್? 2 ಸ್ಪೂನ್ಸ್. ಹಾಂ. ನೀರು ಕೊಡಿ. ಸಾಕಾ? ಹಾಂ, ಅಷ್ಟೇ. ಇದಕ್ಕೆ ಸಾಲ್ಟ್ ಏನು ಹಾಕಂಗಿಲ್ವಾ? ಸಾಲ್ಟ್ ಏನು ಬೇಡ, ಅದು ಪನ್ನೀರಿಗೆ ಹಾಕಿರ್ತೀವಿ. ಹಾಕ್ಲಾ? ಹಾಂ, ಸಾಕು. ಇದು ಬೋಂಡ ಹದ ಬರುತ್ತಲ್ಲ, ಆ ಥರ ಕಲಿಸ್ಕೋಬೇಕು. ಸೊ ಇದು ಕಲಿಸೋದ್ರೊಳಗೆ ಆಯಿಲ್ ಇಟ್ಕೊಂಡ್ಬಿಡೋಣ. ಆಯಿಲ್ ಇಟ್ಕೊಳ್ಳೋಣ ಕಾಯಕ್ಕೆ. ಹಾಂ,
ಇದನ್ನೆಲ್ಲ ನೀಟಾಗಿ ಬೋಂಡ ಕರಿಯೋ ತರ ನೀಟಾಗಿ ಬೈಂಡ್ ಆಗ್ಬೇಕು ಅಷ್ಟೇ. ಸೊ ಎಣ್ಣೆ ಹಾಕಿದೀನಿ, ಇದು ಕಾಯ್ಬೇಕಲ್ವಾ? ಅದು ಇದು ಸ್ವಲ್ಪ ರೆಡಿ ಆಗ್ಬೇಕು. ಎರಡು ಆಗೋಷ್ಟೊತ್ತಿಗೆ ಒಂದು ಬ್ರೇಕ್ ತಗೊಂಬಾರ. ಓಕೆ ವೀಕ್ಷಕರೇ, ಸ್ನೇಹ ಅವರು ಪನೀರ್ ಚಿಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೈಸೂರಿನ ನಾವು ಶಾರದಾ ದೇವಿ ನಗರದಲ್ಲಿ ಇದ್ದೀವಿ. ಪನೀರ್ ಚಿಲ್ಲಿ ರೆಡಿ ಆಗ್ತಿದೆ. ನೆಕ್ಸ್ಟ್ ಪ್ರೊಸೀಜರ್ ನೋಡ್ಕೋಬೇಕು. ಅದಕ್ಕಿಂತ ಮುಂಚೆ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸುವರ್ಣ ಪ್ಲಸ್ ಮೈಸೂರು ಸ್ಪೆಷಲ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಶಾರದಾ ದೇವಿ ನಗರದ ಸ್ನೇಹ ಅವರು ಈಗ ನೆಕ್ಸ್ಟ್ ಏನ್ ಪ್ರೊಸೀಜರ್ ಮಾಡ್ತಾನೆ ನೋಡೋಣ. ಸ್ನೇಹ ಅವರೇ, ಇವಾಗ ಎಣ್ಣೆ ಇಟ್ಟಿದೀವಿ, ಅದು ಕಾಯ್ದಿದ್ಯಾ? ಸ್ವಲ್ಪ ಕಾಯ್ತಾ ಇದೆ. ಕಾಯಿಲೆ ಅದು. ಅಷ್ಟರಲ್ಲಿ ಹಾಡುಗಳು ಹಾಡ್ತೀರಲ್ಲ ನೀವು, ಇನ್ನೊಂದು ಹಾಡು ಹಾಡ್ಬಿಟ್ರೆ ಅಷ್ಟರಲ್ಲಿ ಕಾದ್ ಬಿಡುತ್ತೆ. ಆಯ್ತು, ಹಾಡ್ತೀರಾ? ಉಜ್ವಲ ಸಂಸ್ಕೃತಿ ಮೈ ಮರೆತಿಹುದು ಮಲಗಿದೆ ಹಿಂದೂಸ್ತಾನ್, ಎಚ್ಚರವಾಗಿ ಮೆರೆಯುವುದೆಂದು ಜ್ವಲಂತ ರಾಷ್ಟ್ರ ಮಹಾನ್, ನನ್ನೀ ಭಾರತ ದೇಶ ಮಹಾನ್. ಉಜ್ವಲ ಸಂಸ್ಕೃತಿ ಮೈ ಮರೆತಿಹುದು ಮಲಗಿದೆ ಹಿಂದೂಸ್ತಾನ್, ಎಚ್ಚರವಾಗಿ ಮೆರೆಯುವುದೆಂದು ಜ್ವಲಂತ ರಾಷ್ಟ್ರ ಮಹಾನ್, ನನ್ನೀ ಭಾರತ ದೇಶ ಮಹಾನ್. ತುಂಬಾ ಪೇಟ್ರಿಯಾಟಿಕ್ ನೀವು? ಸ್ವಲ್ಪ ಒಂದೇ ಒಂದು ಸಾಂಗ್ ಗೊತ್ತಿತ್ತು. ಪೇಟ್ರಿಯಾಟಿಕ್ ತಾನೆ? ಒಳ್ಳೆ ಹಾಡನೆ ಹಾಡಿದೀರಾ, ಚೆನ್ನಾಗಿತ್ತು. ಅಂದ್ರೆ ಸಂಗೀತ ಕಲ್ತಿಲ್ಲ ಅಲ್ವಾ? ಇಲ್ಲ, ಕಲ್ತಿಲ್ಲ. ಕಲಿದಾನೆ. ಓಕೆ ಓಕೆ, ನೋ ನಾಟ್ ಪ್ರಾಬ್ಲಮ್ ಅಲ್ವಾ? ಎಣ್ಣೆ ಕಾದಿರುತ್ತೆ ಇವಾಗ. ಸ್ನೇಹ ಅವರೇ, ಈಗ ಹಾಕೋಣ, ಇದನ್ನ ಫ್ರೈ ಮಾಡ್ಕೊಳ್ಳೋಣ ಪನ್ನೀರ್ನ. ಎಲ್ಲ ನೀಟಾಗಿ ಫ್ರೈ ಆಗ್ಬೇಕು. ಡೀಪ್ ಫ್ರೈ ಆಗ್ಬೇಕು. ಹಿಂಗೆ ಪನ್ನೀರ್ನು ಬೇಯಿಸ್ಕೊಂಡಿರ್ತೀರ ಅಲ್ವಾ? ಡೀಪ್ ಫ್ರೈ ಆಗಬೇಕು, ಸ್ವಲ್ಪ ಗೋಲ್ಡಿಶ್ ಬ್ರೌನ್ ಬರಬೇಕು. ಆಗಿದೆಯಾ ಸ್ನೇಹ ಅವರೇ? ಇದಾಗಿದೆ. ಫುಲ್ ಎಲ್ಲ ಕಲರು ಚೇಂಜ್ ಆಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ. ಸೊ ಈಗ ತೆಗಿಯೋಣ. ಈಗ ತೆಗಿಯೋಣ. ಪನ್ನೀರ್ ಇವಾಗ ರೆಡಿ ಆಗಿದೆ. ಫ್ರೈ ಮಾಡ್ಕೊಂಡು ಆಫ್ ಮಾಡೋಣ. ಆಫ್ ಮಾಡೋಣ. ಸೈಡಲ್ಲಿ ಇಡ್ತೀನಿ. ಸೈಡಲ್ಲಿ. ನೆಕ್ಸ್ಟ್ ಏನು ಮಾಡ್ಕೊಡ್ತೀರಾ ಸ್ನೇಹ? ನೆಕ್ಸ್ಟು ಪ್ಯಾನ್ ಇಟ್ಕೊಂಡು ಆಯಿಲ್ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ನೆಕ್ಸ್ಟ್ ಗ್ರೇವಿ ಮಾಡ್ಕೊಳ್ಳೋಕ್ಕೆ. ಗ್ರೇವಿ. ಇವಾಗ ಪ್ಯಾನ್ ಇಡ್ಲಾ? ಪ್ಯಾನ್ ಇಡಿ. ಆಯಿಲ್ ಹಾಕ್ಲಾ? ಇದೇ ಹಾಕೋಣ ಅಲ್ವಾ? ಅದೇ ಹಾಕಿ. ಮಿತವಾಗಿ ಖರ್ಚು ಮಾಡ್ಬೇಕು, ಎಣ್ಣೆನೆಲ್ಲ ವೇಸ್ಟ್ ಮಾಡ್ಬೇಕು. ಕರೆಕ್ಟಾ? ಎಷ್ಟು ಬೇಕಾಗುತ್ತೆ ಎಣ್ಣೆ? ಇನ್ನೊಂದು ಸ್ವಲ್ಪ ಹಾಕ್ಲಾ? ಇನ್ನೊಂಚೂರು. ಸಾಕು. ಸಾಕಾ? ಕಾದಿದೆ ಅಲ್ವಾ ಸ್ನೇಹ? ಇದು ಕಾದಿದೆ. ಏನು ಹಾಕೋಬೇಕು ಇದಕ್ಕೆ? ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತೀನಿ. ಹಾಕೊಳ್ಳಿ. ಒಂದು ಸ್ಪೂನ್ ಅಷ್ಟು ಹಾಕ್ತೀನಿ. ಸೊ ಇದಕ್ಕೆ ನಾವು ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಕೊಡಿ. ಒಂದು ಹಾಫ್ ಬೌಲಾ? ಹಾಫ್ ಬೌಲ್. ಒಂಚೂರು ಬೇಯ್ಲಿ. ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಇದಕ್ಕೆ ಈಗ ನೆಕ್ಸ್ಟ್ ಆನಿಯನ್ ಹಾಕೊಳ್ಳೋಣ. ಇದು ಒಂದು ಹಾಫ್ ಕಪ್. ಇದು ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಬಂದರೆ ಫ್ರೈ ಆಗಿದೆ. ಆನಿಯನ್ ಚೂರು ಗೋಲ್ಡನ್ ಬ್ರೌನ್ ಬರಬೇಕು. ಫ್ರೈ ಆಡಿಸ್ತಾನೆ ಇರಬೇಕು. ಈಗ ಚಿಲ್ಲಿ ಹಾಕ್ತೀನಿ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀರಾ? ಇದು ಖಾರ ಎಷ್ಟು ಬೇಕೋ ಅಷ್ಟು. ಇವೆಲ್ಲ ಫ್ರೈಯಿಂಗ್ ಪ್ರೊಸೀಜರ್ ಅಲ್ವಾ? ನಿಮ್ಗೆ ಯಾವುದು ತುಂಬಾ ಇಷ್ಟವಾಗಿರುವಂಥ ಅಡುಗೆ? ನಾನು ಬೇಲ್ಪುರಿ ಮಾಡ್ತೀನಿ. ಅದು ಬಿಟ್ಟರೆ ಚಿರುಮುರಿದಲ್ಲಿ ವೆರೈಟೀಸ್ ಮಾಡ್ತೀನಿ. ನೀವು ವೆರೈಟೀಸ್ ಮಾಡ್ತೀರಾ? ನಿಮ್ಗೆ ಇಷ್ಟವಾಗುವಂಥ ಅಡುಗೆ? ನನಗೆ ಇಷ್ಟವಾದಂಥ ಅಡುಗೆ ಅಂದರೆ ಪಲಾವ್. ನೀವು ಮಾಡೋದು ಅಮ್ಮ ಮಾಡೋದು? ಅಮ್ಮ ಮಾಡೋದು. ಅಮ್ಮ ಮಾಡೋದು ಪಲಾವ್ ಅಂದರೆ ಇಷ್ಟ. ಫ್ರೈ ಇನ್ನೂ ಆಗಬೇಕಾಯ್ತು? ಇಲ್ಲ, ಸಾಕು, ಇದಾಗಿದೆ. ಆಗಿದೆಯಾ? ನೆಕ್ಸ್ಟ್ ಇದಕ್ಕೆ ವಿನಿಗರ್ ಹಾಕೊಳ್ಳೋಣ. ಇದು ಜಸ್ಟ್ ಫ್ಲೇವರ್ಗೆ ಜಸ್ಟ್ 2 ಸ್ಪೂನ್ಸ್ ಹಾಕಿದ್ರೆ ಸಾಕು. ಹಾಕಿ ಫ್ರೈ. ಫ್ಲೇವರ್ಗೋಸ್ಕರನೇ ಇದು ಫ್ಲೇವರ್ಗೋಸ್ಕರ. ಈಗ ಸ್ವಲ್ಪ ಫ್ರೈ ಆಗಬೇಕಲ್ವ ಇದು? ಅದು ಆಗ್ತಾ ಇರಲಿ ಹಂಗೆ. ಟಚಪ್ ಮಾಡ್ಸ್ಕೊಂಡು ಬಂದ್ಬಿಟ್ರಿ, ಫುಲ್ ಬೇರ್ತಾ ಇದ್ರೆ. ವೀಕ್ಷಕರೇ, ಸ್ನೇಹ ಅವ್ರಿಗೆ ಟಚಪ್ ಬೇಕು, ನಮಗೂ ಚೂರು ಬೇಕು. ಹಾಗೆ ಇದು ಫ್ರೈ ಕೂಡ ಆಗ್ತಾ ಇದೆ. ಪನೀರ್ ಚಿಲ್ಲಿ ಮಾಡೋದಕ್ಕೆ ನೆಕ್ಸ್ಟ್ ಪ್ರೊಸೀಜರ್ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್.
ವಿರಾಮದ ನಂತರ ಮತ್ತೊಮ್ಮೆ ಸುವರ್ಣ ಪ್ಲಸ್ ಮೈಸೂರು ಸ್ಪೆಷಲ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಮೈಸೂರಿನಲ್ಲಿ ಇವತ್ತು ನಾವು ಇದ್ದೀವಿ. ಸ್ನೇಹ ಅವರು ಸೂಪರ್ ಆಗಿರುವಂತಹ ಪನ್ನೀರ್ ಚಿಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ರೊಸೀಜರ್ ಏನು? ನೆಕ್ಸ್ಟ್ ವಿನಿಗರ್ ಹಾಕಾದ್ಮೇಲೆ ಸಾಸಸ್ ಹಾಕ್ತೀವಿ. ಚಿಲ್ಲಿ ಸಾಸ್, ಇದು ಚೈನೀಸ್ ಅಲ್ವಾ? ಚಿಲ್ಲಿ ಸಾಸು, ಸೋಯಾ, ಐ ಮೀನ್ ಟೊಮೆಟೊ ಇದೆಲ್ಲ. ಬಟ್ ನೀವು ನಾರ್ತ್ ಇಂಡಿಯನ್ ಅಂತ ಹೇಳಿದ್ರಿ, ಅದಕ್ಕೂ ಇದಕ್ಕೂ ಹೇಗೆ ಲಿಂಕ್? ನೀವೇ ಮಿಕ್ಸ್ ಮಾಡಿ? ಇಲ್ಲ ಆ್ಯಕ್ಚುಲಿ ಡಿಶ್ಶೇ ಫುಲ್ ಸಾಸಸ್ ಅಲ್ಲಿ ಮಾಡ್ತೀವಿ. ಸೊ ಅದರಿಂದ ಯಾವ ಪುಡಿ ಯೂಸ್ ಮಾಡಲ್ಲ ನಾವು. ಗರಂ ಮಸಾಲ, ಚೋಲ ಯಾವುದು ಯೂಸ್ ಮಾಡಲ್ಲ. ಸೊ ಇದು ಸಂವಟ್ ಅದೇ ರೋಟಿ ಇದಕ್ಕೆಲ್ಲ ತಿಂತೀವಲ್ಲ ನೆಂಚ್ಕೊಳಕ್ಕೆ, ಅದು ನಾರ್ತ್ ಇಂಡಿಯನ್ ಅಂತ. ನೀವು ಇದು ಮಾಡ್ಬಿಟ್ಟಿದ್ದೀರಾ, ಟ್ಯಾಗ್ ಕೊಟ್ಬಿಟ್ಟಿದ್ದೀರಾ ಹಾಕಿ. ಸೊ ಇದು ಇಲ್ಲ ಚಿಲ್ಲಿ ಸಾಸ್, ಇದು 1 ಸ್ಪೂನ್ ಅಷ್ಟೇ. ಚಿಲ್ಲಿದು ಹಾಕಿರ್ತೀರಾ? ಹಾಂ. ಸೊ ಅದಕ್ಕೆ 1 ಸ್ಪೂನ್ ಸಾಕೋದು. ನೆಕ್ಸ್ಟ್ ಟೊಮೆಟೊ ಸಾಸ್ ಹಾಕ್ಕೊಳ್ಳೋಣ. ಸೊ ಮೇಯ್ನ್ ಟೊಮೆಟೊ ಸಾಸೇ ಬೇಕು ಇದಕ್ಕೆ. ಸೊ ಹಾಕ್ಬಿಡೋಣ. ಸೊ ಹಾಕ್ಬಿಡಿ. ಹಾಂ. ಇದಕ್ಕೆ ಈಗ ಪನ್ನೀರ್ ಸೇರ್ಸೋಣ. ಕರ್ಕೊಂಡಿರ್ತೀವಲ್ಲ. ಹಾಂ. ಚೆನ್ನಾಗಿ ಇವಾಗ ಫ್ರೈ ಆಗಬೇಕು, ಅದ್ರ ಜೊತೆ ಮಿಕ್ಸ್ ಆಗಬೇಕು. ಬಟ್ ಇದು ವೆರಿ ಸಿಂಪಲ್ ರೆಸಿಪಿ ಅನ್ಸುತ್ತೆ, ಆರಾಮಾಗಿ ಮಾಡ್ಬಿಡ್ಬೋದು. ಅಂಡ್ ಟೇಸ್ಟಿಯಾಗೂ ಇರುತ್ತೆ ಅನ್ಕೊಂಡಿದ್ದೀನಿ. ಬಿಕಾಸ್ ಆಫ್ ಆಲ್ ಎಲ್ಲ ಫ್ಲೇವರ್ಸ್ ಆ ಟೊಮ್ಯಾಟೊ ಮತ್ತೆ ಚಿಲ್ಲಿ ಸಾಸಲ್ಲಿ ಇರುತ್ತೆ. ಹೌದು, ಟೇಸ್ಟ್. ಸೊ ಬೇರೆ ಇನ್ನೇನು ಆ್ಯಡ್ ಮಾಡೋದೇ ಬೇಡ. ಸೊ ಈಗ ಸಾಲ್ಟ್ ಹಾಕೊಳ್ಳೋಣ. ಸೊ ಇದು ರುಚಿಗೆ ತಕ್ಕಷ್ಟು. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ಬಿಟ್ರೆ ಮನೇಲಿ ಮಾಡೋದು ತುಂಬಾ ಸುಲಭ ಅಲ್ವಾ? ಹೌದು, ಮೇನ್ ಸಾಸ್ ಇಟ್ಕೊಂಡ್ಬಿಟ್ರೆ. ಸೊ ಸಾಸ್ ಇದ್ದೇ ಇರುತ್ತೆ. ನಾರ್ಮಲಿ ಚಿಲ್ಲಿ ಸಾಸು, ವಿನೆಗರು, ಸೋಯಾ ಸಾಸು, ಟೊಮ್ಯಾಟೊ ಸಾಸ್ ಎಸ್ಪೆಷಲಿ ಇದ್ದೇ ಇರುತ್ತೆ ಮನೆಯಲ್ಲಿ. ಪನ್ನೀರ್ ಒಂದು ಇದ್ದಾಗ ಫ್ರೈ ಮಾಡ್ಕೋಬಹುದು ಚಪಾತಿಗೆಲ್ಲ. ಸೊ ಪನ್ನೀರ್ ಅದೇ ಮೇನ್ ಪಾಲಕ್ ಪನ್ನೀರ್ ಮಾಡ್ತಿರ್ತಾರೆ. ಸೊ ಇದು ರೇರು, ಅಂದರೆ ಮಾಡ್ಕೊಳ್ತಾರೆ. ಸೊ ತುಂಬ ರೇರ್ ಇರುತ್ತೆ. ಇದೇ ಟ್ರೈ ಮಾಡ್ಬೋದು. ಸೊ ಕೊನೆಯಲ್ಲಿ ಗಾರ್ನಿಷ್ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡೋಣ. ಓಕೆ, ಆಫ್ ಮಾಡಲಾ? ಹಾಂ, ಆಫ್ ಮಾಡಿ. ಸೊ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು. ಫೈನಲ್ ಗಾರ್ನಿಷಿಂಗ್ ಆಗಲೇಬೇಕು ಅಲ್ಲ? ಹೌದು. ಪನ್ನೀರ್ ಚಿಲ್ಲಿ ಸ್ನೇಹ ಅವ್ರು ಮಾಡ್ಕೊಟ್ಟಿರುವಂಥದ್ದು. ನೆಕ್ಸ್ಟ್ ರೆಸಿಪಿ ಏನು ಮಾಡ್ಕೊಡ್ತೀರಾ? ಸೊ ಇದು ಡೆಲಿಶ್ ಫ್ರೂಟ್ ಸ್ಪ್ಲಾಶ್ ಅಂತ. ಡೆಲಿಶ್ ಫ್ರೂಟ್ ಸ್ಪ್ಲಾಶ್ ಹೆಸರೇ ಇಷ್ಟು ಡಿಫ್ರೆಂಟ್ ಆಗಿದೆ, ದೊಡ್ಡದಾಗಿದೆ. ಬಟ್ ಇಟ್ಸ್ ಸಿಂಪಲ್ ರೆಸಿಪಿ. ಸೊ ವಿತೌಟ್ ಸ್ಟವ್ ಏನು ಯೂಸ್ ಮಾಡಂಗಿಲ್ಲ. ಡೆಸರ್ಟ್ ಇದು. ಏನಕ್ಕೆ ಇದು ಮಾಡಬೇಕು ಅಂದ್ಕೊಂಡ್ರಿ ನೀವು? ಆ್ಯಕ್ಚುಲಿ ಈಗ ಸಮ್ಮರ್ ಸೀಸನ್ ಹೇಗಿದ್ರು, ಸೊ ಫ್ರೂಟ್ಸ್ ಎಲ್ಲ ಇರುತ್ತೆ, ಕೋಲ್ಡ್ ಆಗಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸೊ ಕೋಲ್ಡ್ ಆಗಿರುತ್ತೆ. ಸೊ ಅದಕ್ಕೆ ಸಮ್ಮರ್ ಸೀಸನಲ್ಲಿ ಹೊರಗಡೆ ಹೋಗಿ ಬಂದಮೇಲೆ ಮಾಡ್ಕೊಂಡು ತಿನ್ಬೋದು. ಒಳ್ಳೆ ಡಿಲಿಷಿಯಸ್ ರೆಸಿಪಿ. ಸ್ಪ್ಲಾಶ್ ಏನೋ ಸ್ಪ್ಲಾಶ್ ಹೇಳಿದ್ರಿ, ಸ್ಪ್ಲಾಶ್ ಅಂತ ಹೇಳ್ತೀನಿ. ಫ್ರೂಟ್ ಸ್ಪ್ಲಾಶ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ? ಬಾಳೆಹಣ್ಣು, ದ್ರಾಕ್ಷಿ, ಸೇಬು, ಗುಲ್ಕನ್, ದ್ರಾಕ್ಷಿ ಮತ್ತು ಗೋಡಂಬಿ, ಚೆರಿ, ಮಿಲ್ಕ್ ಮೇಡ್. ಈಗ ಮೊದಲನೇದಾಗಿ ಏನು ಮಾಡ್ಕೋತೀರಾ? ಮೊದಲನೇದಾಗಿ ಫ್ರೂಟ್ಸ್ನ ಹಾಕೊಳ್ಳೋಣ, ಒಂದು ಲೋಟದಲ್ಲಿ ಹಾಕೊಳ್ಳೋಣ. ಹೌದಾ? ಹಾಂ. ಸೊ ಇದು 1 ಲೇಯರು ಫುಲ್ ಫ್ರೂಟ್ಸ್ ಹಾಕಬೇಕು ಗ್ಲಾಸ್ ಒಳಗೆ. ಇದನ್ನ ಫ್ರೂಟ್ ಸಲಾಡ್ ಅಂತ ಹೇಳ್ಬೋದಾ? ಹಾಂ, ಫ್ರೂಟ್ ಸಲಾಡ್ ಅಂತ ಹೇಳ್ಬೋದು. ಬಟ್ ಡಿಫ್ರೆಂಟಾಗಿ ನೇಮ್ ಬೇಕು ಅಂತಂದರೆ ಡೆಲಿಶ್ ಫ್ರೂಟ್ಸ್ ಸ್ಪ್ಲಾಶ್ ಅಂತ ಹೇಳಬೇಕು. ಇದ್ಯಾರು ಹೇಳ್ಕೊಟ್ಟಿದ್ದು ನಿಮಗೆ? ಇದು ನಾನೇ ಟ್ರೈ ಮಾಡಿದ್ದು. ನೀವೇ ಟ್ರೈ ಮಾಡಿದ್ದು? ಎಲ್ಲ ಮನೇಲಿ ಹಣ್ಣುಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿರೋದು. ಓಕೆ, 1 ಲೇಯರ್ ಇವಾಗ ಫ್ರೂಟ್ಸ್ ಹಾಕಿದ್ದೀನಿ. ಸೊ ಇದಕ್ಕೆ ನೆಕ್ಸ್ಟ್ ನಾನು ಮಿಲ್ಕ್ ಮೇಡ್ ಹಾಕೋತೀನಿ. ಇದು ಲೇಯರ್ ಆಗಿ ಹಾಕೊಳ್ತೀನಿ. ಈ ಮಿಲ್ಕ್ ಮೇಡಲ್ಲೇ ಶುಗರ್ ಇರುತ್ತಾ? ಹಾಂ, ಶುಗರ್ ಇರುತ್ತೆ. ಇದು ಫುಲ್ ಸ್ವೀಟ್ ಇರುತ್ತೆ. ಸೊ ಶುಗರ್ ಏನು ಯೂಸ್ ಮಾಡ್ತಾ ಇಲ್ಲ ನಾನು. ಸೊ ಮತ್ತೆ ಇದ್ರ ಮೇಲೆ ಫ್ರೂಟ್ಸ್, ಇನ್ನೊಂದು ಲೇಯರ್ ಫ್ರೂಟ್ಸ್ ಹಾಕೋತೀನಿ. ಓಕೆ, ಫ್ರೂಟ್ಸ್ ಎಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು? ಹಾಂ, ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು. ಆಮೇಲೆ ಆ್ಯಪಲ್ ನೀವು ಪೀಲು ಕೂಡ ಮಾಡಿಲ್ಲ? ಇಲ್ಲ, ಹಾಗೆ ಇರಬೇಕು, ಸಿಪ್ಪೆ ಸಮೇತನೇ ಇರಲಿ. ಸೊ ಇದ್ರ ಮೇಲೆ ನಾನು ಗುಲ್ಕನ್ ಹಾಕೊಳ್ತೀನಿ. ಎಲ್ಲ ಅಷ್ಟೇ ಲೇಯರ್ ಬೈ ಲೇಯರ್ ಹಾಕೊಂಡು ಹೋದ್ರೆ ಅದೇ ಲೇಯರಲ್ಲಿ ತಿಂದರೆ ಚೆನ್ನಾಗಿರುತ್ತೆ. ಫುಲ್ ನೀಟಾಗೆ 1 ಲೇಯರ್ ಕಂಪ್ಲೀಟಾಗಿ. ಇದು ಹಾರಿಜಾಂಟಲ್ಲು ವರ್ಟಿಕಲ್ ಲೇಯರ್ ತಿನ್ನಬೇಕು. ಹಾಂ. ಸೊ ಮತ್ತೆ ಮಿಲ್ಕ್ ಮೇಡ್ ಹಾಕೊಳ್ಳೋಣ.
ಸೊ ಫ್ರೂಟ್ಸ್ ಹಾಕೊಳ್ಳೋಣ ಮತ್ತು ಲಾಸ್ಟಲ್ಲಿ ಚೆರ್ರೀಸ್ ಹಾಕೊಳ್ಳೋಣ. ಜಾಸ್ತಿ ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ನೀವು ಹೇಳಿದಾಗ ಹಾಂ ತುಂಬ ಕೋಲ್ಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಚೆರ್ರೀಸ್ ಹಾಕೊಳ್ಳೋಣ. ಬಟ್ ಕಲರ್ಫುಲ್ಲಾಗಿ ಕಾಣಿಸುತ್ತೆ, ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ, ಫ್ರೂಟ್ ಸಮೇತ ತಿಂತಾರೆ. ಫ್ರೂಟ್ಸ್ ಅಷ್ಟು ಇಷ್ಟಪಡಲ್ಲ ಮಕ್ಕಳು ಹಾಗೆ ತಿನ್ನೋಕ್ಕೆ. ಸೊ ಈ ಥರ ಮಾಡಿಕೊಟ್ರೆ ತಿಂತಾರೆ. ಸೊ ಬೇಕಿದ್ರೆ ಮತ್ತೆ ಮಿಲ್ಕ್ ಮೇಡ್ ಹಾಕೋಬೋದು. ಸೊ ಡ್ರೈ ಆಗಬಾರ್ದು ಅಂತ. ಸೊ ಹಾಕೊಳ್ಳೋಣ. ಎಷ್ಟೊಂದು 1/4 ಲೀಟ್ರ್ ಮಿಲ್ಕ್ ಮೇಡ್ ಹಾಕೋಬೇಕಾ? ಇಲ್ಲ ಹಂಗಲ್ಲ, 1 ಕಪ್ ಇಟ್ಕೊಂಡ್ರೆ ಸಾಕು ಆಗುತ್ತೆ. ಹಾಂ ಇದಾಯ್ತಾ ಈಗ? ಇದ್ರ ಜೊತೆ ಗೋಡಂಬಿ ದ್ರಾಕ್ಷಿ ಹಾಕಿದ್ರು ಚೆನ್ನಾಗಿರುತ್ತೆ. ಸೊ ಹಾಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ. ಸೊ ದ ಫ್ರೂಟ್ ಸ್ಪ್ಲಾಶ್ ಇಸ್ ರೆಡಿ. ಎಸ್ ರೆಡಿ. ಇವಾಗ ಪನೀರ್ ಚಿಲ್ಲಿ ರೆಡಿ ಆಗಿದೆ, ಫ್ರೂಟ್ ಸ್ಪ್ಲಾಶ್ ರೆಡಿ ಆಗಿದೆ. ಇವೆರಡನ್ನೂ ಎತ್ಕೊಂಡು ಹೋಗಿ ಇದು ಆಲ್ರೆಡಿ ಹಾಗೆ ತಿನ್ಬೋದು. ಬಟ್ ಪನೀರ್ನ ಒಂದು ಬೌಲ್ಗೆ ಹಾಕೊಂಡ್ಬಂದ್ರೆ ಚೆನ್ನಾಗಿರುತ್ತೆ ಹಿಂಗೆ ತಿನ್ನೋದಕ್ಕಿಂತ ಅಲ್ವಾ? ಎರಡನ್ನೂ ರೆಡಿ ಮಾಡ್ಕೊಂಬನ್ನಿ. ಅಷ್ಟರಲ್ಲಿ ನನ್ನ ವೀಕ್ಷಕರಿಗೆ ಏನೋ ಹೇಳಬೇಕು. ಓಕೆ ಓಕೆ ವೀಕ್ಷಕರೇ, ಮೈಸೂರಿನ ಶಾರದಾ ದೇವಿ ನಗರದ ಸ್ನೇಹ ಅವರು ಸೂಪರ್ ಆಗಿರುವಂತಹ ರೆಸಿಪೀಸ್ ಮಾಡಿ ತೋರಿಸಿದ್ದಾರೆ. ಬಟ್ ನೋಡೋಕ್ಕೇನೋ ಚೆನ್ನಾಗಿದೆ, ತಿನ್ನುವಾಗ ಹೇಗಿರುತ್ತೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳೋ ಮಾತೇನು ಅಂದರೆ, ನೀವು ಈ ರೀತಿ ವೆರೈಟಿ ಆಗಿರೋ ಅಡುಗೆ ಮಾಡ್ತೀರಾ ಅಂತಾಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತು ಸ್ವವಿವರಗಳನ್ನು ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸವನ್ನು ನಾವು ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತೋರಿಸ್ತೀವಿ. ಇಲ್ಲಾಂದರೆ ನೀವು aduge@suvarna.tvಗೆ ಮೇಲ್ ಕೂಡ ಮಾಡ್ಬೋದು. ನಮ್ಮ ಮುಂದಿನ ಸವಾರಿ ಹುಬ್ಬಳ್ಳಿಗೆ ಬರ್ತಾ ಇದೆ. ಸೊ ಎಲ್ಲರೂ ಬೇಗ ಬೇಗ ಪ್ರೊಫೈಲ್ ಕಳಿಸಿ. ಸ್ನೇಹ ಅವರೇ, 2 ರೆಸಿಪಿ ರೆಡಿ ಆಗಿದೆಯಾ? ಹಾಂ, 2 ರೆಡಿ ಆಗಿದೆ. ನೋಡಿ ಮತ್ತೆ ಡೆಲಿಶ್ ಫ್ರೂಟ್ ಸ್ಪ್ಲಾಶ್ ತಗೊಳ್ಳಿ, ಟೇಸ್ಟ್ ಮಾಡಿ. ಡೆಲಿಶ್ ಫ್ರೂಟ್ ಸ್ಪ್ಲಾಶ್ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡೋದು ಬಾಕಿ. 1 ರೆಸಿಪಿ ಆಯಿತು, ಇನ್ನೊಂದು ಚಿಲ್ಲಿ ಪನ್ನೀರ್ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು. ನಾರ್ತ್ ಇಂಡಿಯನ್ ಡಿಶ್ ಚಿಲ್ಲಿ ಪನ್ನೀರ್ ಇಸ್ ರೆಡಿ ಟು ಟೇಸ್ಟ್. ಟೇಸ್ಟ್ ಮಾಡಿಬಿಟ್ಟೆ ಹೇಳ್ತೀನಿ, ಇನ್ನೇನು ಹೇಳಲ್ಲ. ಅದಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿಯವ್ರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ಅಲ್ವಾ, ಅವ್ರು ಏನು ಹೇಳ್ತಾರೆ ಅಂತ ನೋಡ್ಕೊಂಡ್ಬೋಣ. ಅದೇ ನನ್ನ ಹೆಸರು ಗೀತಾ ಅಂತ. ನಾನು ಸ್ನೇಹ ಅವರ ತಾಯಿ. ಅವಳು ಸುಮಾರು 5-6 ವರ್ಷದಿಂದ ಅಡುಗೆನ ಯಾರು ಸ್ಪೆಷಲ್ ಐಟಮ್ಸ್ ಏನೇನಿದೆಯೋ ಅದನ್ನೆಲ್ಲ ಮಾಡ್ತಾಳೆ. ಅದರಲ್ಲಿ ಪಾನಿಪುರಿ, ಮಸಾಲೆ ಪುರಿ ಮತ್ತು ಗೋಬಿ ಮಂಚೂರಿ, ಫ್ರೈಡ್ ರೈಸು ಇದನ್ನೆಲ್ಲ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳು ಮಾಡೋ ಅಡುಗೆ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳು ಇವತ್ತಿನ ದಿನ ಸುವರ್ಣ ಪ್ಲೇಸಲ್ಲಿ ಅಡುಗೆ ಮಾಡ್ತಾ ಇರೋದು ನಂಗೆ ತುಂಬ ಖುಷಿ ಕೊಡ್ತಾ ಇದೆ. ನಾನು ನಾಗಮಣಿ ಅಂತ. ಸ್ನೇಹ ನಮ್ಮ ನಾದಿನಿ ಮಗಳು. ಅವಳು ಇವತ್ತು ಸುವರ್ಣ ಪ್ಲಸ್ಸಲ್ಲಿ ಅಡುಗೆ ಮಾಡೋಕ್ಕೆ ಬಂದಿದ್ದಾಳೆ. ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಎಲ್ಲ ಡಿಶಸ್ಸು ಮಾಡ್ತಾಳೆ, ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ನು. ಆಮೇಲೆ ಅವಳು ತುಂಬ ಎಲ್ಲದರಲ್ಲೂ ಆ್ಯಕ್ಟಿವಿಟೀಸಲ್ಲೂ ತುಂಬ ಚೆನ್ನಾಗಿ ಡ್ಯಾನ್ಸು ಗಿನ್ಸು ಎಲ್ಲ ಥರನೂ ಇದು ಮಾಡ್ತಾಳೆ, ಪಾರ್ಟಿಸಿಪೇಟ್ ಮಾಡ್ತಾಳೆ. ಸ್ನೇಹ ಮಾಡೋ ಅಡುಗೆಯಲ್ಲಿ ಫ್ರೈಡ್ ರೈಸ್ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ. ನಾನು ಶ್ರೀನಿವಾಸ ಹೆಂಗಾರ್ ಅಂತ. ನನ್ನ ಮೊಮ್ಮಗಳು ಸ್ನೇಹ ಇಲ್ಲಿ ಅಡುಗೆ ಮಾಡೋಕ್ಕೆ ಬಂದಿದ್ದಾಳೆ. ಅವಳು ಮಾಡೋ ಅಡುಗೆ ಎಲ್ಲ ಚೆನ್ನಾಗಿರುತ್ತೆ. ನಾನು ಎಷ್ಟೋ ಎಲ್ಲ ತಿಂದು ನೋಡಿದ್ದೀನಿ. ಅದರಲ್ಲಿ ಹುಳಿಯನ್ನು ಸ್ಪೆಷಲಾಗಿ ಮಾಡ್ತಾಳೆ, ಚೆನ್ನಾಗಿದೆ. ಸ್ನೇಹ ಅವರೇ, ನಿಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ಹೇಳಿದ್ರು, ನಿಮ್ಮ ಅತ್ತೆ ಮತ್ತೆ ನಿಮ್ಮ ತಾಯಿಯವರು, ನಿಮ್ಮ ಅಜ್ಜ 3 ಜನರು ಹೇಳಿದ್ರು ತುಂಬಾನೇ ಚೆನ್ನಾಗಿ ಮಾಡ್ತೀರಾ ಅಂತ. ಇನ್ನೇನು 2 ಮಾತು ಬೇಡ. ಹೌದು. ಏನಕ್ಕೆ ನಾನು ಇವಾಗ ಹೇಳ್ದೆ ಅಂತಂದ್ರೆ, ನೋಡ್ಬೋಣ ಟೇಸ್ಟಿಂದ ಮುಂಚೆ ಹೇಗಿರುತ್ತೆ ಫಸ್ಟ್ ಎಲ್ಲರದ್ದು ನೋಡ್ಕೊಂಡು ಆಮೇಲೆ ನಮ್ಮ ಮೇಲೆ ಪ್ರಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆಯ್ತು, ಟೇಸ್ಟ್ ಮಾಡ್ಬಿಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಅವ್ರು ಎಲ್ಲರನ್ನು ಕರೆದ್ಬಿಟ್ಟೆ ನಮ್ ಎಲ್ಲರೂ ಒಟ್ಟಿಗೆ ಟೇಸ್ಟ್ ಮಾಡ್ಬೋದು. ಸೊ ಕರೆದ್ಬಿಡ್ತೀರಾ? ಹಾಂ, ಕರಿತೀನಿ. ಅಮ್ಮ, ಅಜ್ಜಿ, ತಾತ, ಅತ್ತೆ ಬನ್ನಿ. ಅಮ್ಮ, ನಿಮ್ಮ ಮಗಳು ಮಾಡಿರುವಂಥದ್ದು ಹಾಗೆಯೇ ನಿಮ್ಮ ಮಗಳು ಮಾಡಿರುವಂಥದ್ದು ತುಂಬ 2 ರೆಸಿಪೀಸ್ ಇಲ್ಲಿದೆ. ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ. ನಾವೆಲ್ಲರೂ ಸೇರಿ ಟೇಸ್ಟ್ ಮಾಡೋಣ ಅಂತ ನನ್ನ ಆಸೆ. ಏನಂತೀರಾ? ಅದಕ್ಕೆ ಟೇಸ್ಟ್ ಮಾಡಬೇಡ. ಮೊಮ್ಮಗಳು ಮಾಡಿರುವಂಥ 2 ಡಿಶ್ಗಳು ಹೇಗಿತ್ತು ತಾತ? ತುಂಬ ಚೆನ್ನಾಗಿತ್ತು, ಸೂಪರ್ ಆಗಿದೆ.
ಸೂಪರ್ ಆಗಿದ್ಯಾ? ಫುಲ್ ಮಾರ್ಕ್ಸ್ ಕೊಟ್ಬಿಡೋಣ. ಚೆನ್ನಾಗಿದೆ ಅಂತ ಹೇಳ್ಬೇಡ. 100% ರಿಸಲ್ಟ್. ವಿಡಿಯೋ ಮಗಳು ಫುಲ್ ಪಾವನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಮ್ಮ ಹೇಳಿ ಹೇಗ್ ಮಾಡಿದ್ದಾರೆ? ಇಲ್ಲ ತುಂಬಾ ಚೆನ್ನಾಗಿದೆ, 2 ಐಟಮ್. ಖುಷಿ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಆಗಿದೆಯಾ? ಸ್ವೀಟೂ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಅಮ್ಮ. ಹೇಳಿ ನಿಮ್ಮ ಮಗಳು ಹೇಗ್ ಮಾಡಿದಾಳೆ? ತುಂಬಾ ಚೆನ್ನಾಗಿ ಮಾಡಿದಾಳೆ. ಮನೇಲಿ ಇಷ್ಟು ಚೆನ್ನಾಗಿ ಬರಲ್ಲ, ಇಲ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ. ಹೌದಾ? ಏ ಖಾರ ಜಾಸ್ತಿ ಆಯ್ತು? ಇಲ್ಲ ಪರ್ಫೆಕ್ಟ್ ಆಗಿದೆ ಎಲ್ಲ. ಉಪ್ಪು ನಿಜ ಜಾಸ್ತಿ? ಇಲ್ಲ ಏನಿಲ್ಲ, ಪರ್ಫೆಕ್ಟ್ ಆಗಿದೆ. ಅಮ್ಮ ಹೇಗಿದೆ? ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ, ಚೆನ್ನಾಗಿದೆ ಅಂತ ಹೇಳಿದಕ್ಕೆ. ಇಟ್ಸ್ ರಿಯಲಿ ವೆರಿ ನೈಸ್. ಆಕ್ಚುಲಿ 2 ಡಿಶಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೆಸಿಪೀಸ್. ಥ್ಯಾಂಕ್ ಯು. ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ತಂಡದ ವತಿಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಸ್ನೇಹ ಅವರು 2 ಸೂಪರ್ ಆಗಿರುವಂತಹ ರೆಸಿಪೀಸ್ ಮಾಡಿಕೊಟ್ರು. ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವೆರಡು ರೆಸಿಪೀಸ್ ನ ಮತ್ತೊಂದ್ಸಲ ಹೇಗ್ ಮಾಡೋದು ಅಂತ ನೋಡ್ಕೊಂಬನ್ನಿ. ಚಿಲ್ಲಿ ಪನ್ನೀರ್ ಮಾಡುವ ವಿಧಾನ: ಪನ್ನೀರನ್ನ ಕರಿಯುವುದಕ್ಕೆ ಒಂದು ಬಟ್ಟಲಿಗೆ ಮೈದಾ 200 ಗ್ರಾಂ, ಕಾರ್ನ್ಫ್ಲೋರ್ 50 ಗ್ರಾಂ, ಅಚ್ಕಾರದ ಪುಡಿ, ಸ್ವಲ್ಪ ನೀರು ಹಾಕಿ ಬೋಂಡಾ ಹಿಟ್ಟಿನ ತರ ಕಲ್ಸ್ಕೊಳ್ಳಿ. ನಂತರ ಪನ್ನೀರನ್ನ ಈ ಮಿಶ್ರಣದಲ್ಲಿ ಅದ್ದಿ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾಯಲು ಇಡಿ. ಕಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಕ್ಕೆ ಈರುಳ್ಳಿ, ದಪ್ಪ ಮೆಣಸಿನಕಾಯಿ ಹಾಕಿ ಬಾಡಿಸಿ. ನಂತರ 1 ಡ್ರಾಪ್ ವೆನಿಗರ್, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಹಾಕಿ ಬಾಡಿಸಿ. ಸ್ವಲ್ಪ ನೀರು ಕೂಡ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಪನ್ನೀರನ್ನ ಸೇರಿಸಿದ್ರೆ ಚಿಲ್ಲಿ ಪನ್ನೀರ್ ಸಿದ್ಧವಾಗುತ್ತೆ. ವೆರಿ ಸಿಂಪಲ್ ಆಗಿರುವಂತಹ ಈ 2 ರೆಸಿಪೀಸ್ ನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಮನೆ ಮದ್ದು ನೋಡ್ಕೊಂಬನ್ನಿ. ಇವತ್ತಿನ ಮನೆ ಮದ್ದು ಏನಪ್ಪ ಅಂತಂದರೆ, ಕೈಗಳು ಬಹಳನೇ ರಫ್ ಆಗಿದ್ರೆ ಅದಕ್ಕೊಂದು ರಾಮಬಾಣ ಅಂತಲೇ ಹೇಳ್ಬೋದು. ಏನು ಅಂತಂದರೆ, ಬೆಣ್ಣೆಗೆ ಸಕ್ಕರೆ ಮತ್ತು ನಿಂಬೆ ರಸವನ್ನು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕೈಗಳಿಗೆ ಸ್ಕ್ರಬ್ ಮಾಡಿದ್ರೆ ಕೈಗಳು ಮೃದುವಾಗುತ್ತೆ. ಟ್ರೈ ಮಾಡಿ. ನೋಡಿದ್ರಲ್ಲ ಇವತ್ತಿನ ಮನೆ ಮದ್ದು. ಇನ್ನೇನು ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.